ಇವತ್ತು ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಅವರು ಫೈನಲ್ ನೋಟಿಫಿಕೇಷನ್ ಆಗಿರೋದ್ರಿಂದ ಮತ್ತೊಮ್ಮೆ ನಾವು ಸಂಪೂರ್ಣ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕಾಗಿದೆ, ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಬೇಕಾಗಿದೆ. ಆ ಕಾರಣದಿಂದ ನಮಗೆ ಕಾಲಾವಕಾಶ ಬೇಕು ಅಂತ ಕೇಳಿದ್ದಾರೆ. 10 ದಿವಸ. 15ನೇ ತಾರೀಕು ಡೇಟು ಫಿಕ್ಸ್ ಆಗಿದೆ. 15ನೇ ತಾರೀಕು 11 ಗಂಟೆಗೆ ಇದೇ ವಿಧಾನಸೌಧದಲ್ಲಿ ಡೇಟ್ ಫಿಕ್ಸ್ ಆಗಿದೆ. ಅವರು ರೈತರ ಪರ ಇದ್ದೀವಿ ಅಂತ ಹೇಳಿದ್ದಾರೆ. ರೈತರ ಪರವಾಗಿ ತೀರ್ಮಾನ ತಗೊಳ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ. ಸರ್, CM ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ ಇದನ್ನು ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿದರು. ಅದನ್ನೆಲ್ಲ ಜ್ಞಾಪಕ ಮಾಡಿದ್ದೀವಿ. ಅವ್ರು ಏನು ಹೇಳಿದ್ರು ಅದು ಎಲ್ಲದೂ ಜ್ಞಾಪಕ ಮಾಡಿದ್ದೀವಿ. ನಾವು ರೈತರ ಪರ ಇದ್ದೀವಿ ಅಂತಕ್ಕಂಥದ್ದು ಅಷ್ಟೇ ಉತ್ತರ ಹೇಳ್ತಾ ಇದ್ದಾರೆ. ಯಾರು ಅವರಿಗೆ ಸರ್ಕಾರದ ಭಾಗ ಆಗಿರೋದ್ರಿಂದ ನಾನು ಇವತ್ತೇ ಹೇಳೋಕ್ಕಾಗಲ್ಲ. ಅವತ್ತು ಪ್ರಕಟಣೆ ಮಾಡ್ತೀನಿ, 15ನೇ ತಾರೀಕು ಪ್ರಕಟಣೆ ಮಾಡ್ತೀನಿ ಅಂದರೆ ನಾವು ಪಾಸಿಟಿವಾಗಿ ತಗೊಳ್ತೀವಿ, ಭೂಮಿ ಎಲ್ಲ ಉಳಿಸ್ಕೊಡ್ತೀರಿ ಅಂತ ತಗೊಳ್ತೀವಿ ಅಂತ ಅಂದರೆ ನೀವು ಹೇಳ್ಕೋಬೋದು ಅಂದರೆ ಅದರ ಅರ್ಥ ನಾವು ಭೂಮಿ ಸಂಪೂರ್ಣ ಉಳಿಸ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ನಮಗಿದೆ. 15ನೇ ತಾರೀಕು ನಿರ್ಧಾರ ಆಗಲಿಲ್ಲ ಅಂದರೆ ಮುಂದಿನ ನಿರ್ಧಾರ ಆಗುತ್ತೆ. 15ನೇ ತಾರೀಕು ನಿರ್ಧಾರ ಆಗುತ್ತೆ. 100% 15ನೇ ತಾರೀಕು ನಿರ್ಧಾರ ಆಗುತ್ತೆ. ಒಂದು ವೇಳೆ ನಿಮ್ಮ ಪರವಾಗಿ ಬರಲಿಲ್ಲ ಅಂದರೆ ಮುಂದಿನ ಹೋರಾಟ ಯಾವ ರೀತಿ? ಅವತ್ತು ಕೋರ್ ಕಮಿಟಿಯವರು ಎಲ್ಲ ಸೇರಿಬಿಟ್ಟು ಮುಂದಿನ ತೀರ್ಮಾನ ಮಾಡ್ತೀವಿ. ಮುಂದೇನು ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಮುಂದೆ ಯಾವ ರೀತಿ ಚಳವಳಿ ಅಥವಾ ಏನು ಅಂತಕ್ಕಂಥ ಮುಂದೆ ನಿರ್ಧಾರ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.